ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೀಡಾಗಿದೆ. ಸನಾತನ ಧರ್ಮದ ಕುರಿತು ಹೇಳಿಕೆ ಕೊಟ್ಟಿದ್ದ ಸಚಿವ ಅರ್ಥಾತ್ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಉಪಮುಖ್ಯಮಂತ್ರಿ ಉದಯನಿಧಿ ಹೇಳಿಕೆಗಳು ದ್ವೇಷ ಭಾಷಣಕ್ಕೂ ಸಮ ಎಂದ ಮದ್ರಾಸ್ ಕೋರ್ಟ್. ತಮಿಳುನಾಡು ಉಪಮುಖ್ಯಮಂತ್ರಿಯಾಗಿರುವ ಉದಯನಿಧಿ ಸ್ಟಾಲಿನ್ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಆಡಳಿತದಲ್ಲಿದೆ. ಅಲ್ಲಿ ತಂದೆ ಸ್ಟಾಲಿನ್ ಮುಖ್ಯಮಂತ್ರಿ ಆದರೆ ಮಗ ಉದಯನಿಧಿ ಸ್ಟಾಲಿನ್ ಉಪಮುಖ್ಯಮಂತ್ರಿ. ಉದಯನಿಧಿ ಅನೇಕ ಬಾರಿ ಸನಾತನ ಧರ್ಮದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ರು. ಸನಾತನ ಧರ್ಮ ಒಂದು ವೈರಸ್ ಇದ್ದ ಹಾಗೆ ಅಂತ ಹೇಳಿದ್ರು. ಈ ಹಿಂದೆ ಸನಾತನ ಧರ್ಮ ಸಮಾನತೆಯನ್ನ ವಿರೋಧ ಮಾಡೋ ಧರ್ಮ ಅಂತ ಹೇಳಿದ್ರು. ಸಾಕಷ್ಟು ಹೇಳಿಕೆಗಳು ಕೊಟ್ಟಿದ್ರು. ಸನಾತನ ವಿರುದ್ಧದ ಹೇಳಿಕೆ ದ್ವೇಷ ಭಾಷಣಕ್ಕೆ ಸಮ ಎಂದ ಮದ್ರಾಸ್ ಹೈಕೋರ್ಟ್. ಮಾತಿನಲ್ಲಿ ಪ್ರೀತಿ, ಭರವಸೆ, ವಿಶ್ವಾಸ ಎಲ್ಲ ಇರಬೇಕೇ ಹೊರತು ದ್ವೇಷ ಹರಡುವ ತರಹ ಮಾತುಗಳು ಇರಬಾರದು. ದ್ವೇಷ ಹರಡುವುದು ಸರಿಯಲ್ಲ ಎಂದ ಮದ್ರಾಸ್ ಕೋರ್ಟ್. ಡಿಸಿಎಂ ಉದಯನಿಧಿ ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೀಡಾಗಿದೆ. ದ್ರಾವಿಡರ ಕೋಟೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರ ಈಗ ಆಡಳಿತದಲ್ಲಿದೆ. ಆ ಸರ್ಕಾರ ಖಟ್ಟರ್ ಎಡಪಂಥೀಯ ರಾಜಕಾರಣವನ್ನು ಮಾಡುತ್ತೆ. ಬಲಪಂಥೀಯ ಸಂಘಟನೆಗಳನ್ನ ಮತ್ತು ಬಲಪಂಥೀಯ ಪ್ರೇರಿತ ಪಕ್ಷಗಳನ್ನು ವಿರೋಧ ಮಾಡುತ್ತೆ. ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ಒಂದು ತರಹದ ಖಟ್ಟರ್ ಲೆಫ್ಟ್ ವಾದ ಸ್ಟಾಲಿನ್ ಸರ್ಕಾರದ್ದು. ಉದಯನಿಧಿ ಸ್ಟಾಲಿನ್ ಈ ಹಿಂದೆ ಸ್ಟಾಲಿನ್ ಕ್ಯಾಬಿನೆಟ್ನ ಸಚಿವರಾಗಿದ್ದರು. ಅದಾದ ನಂತರ ಅವರನ್ನು ಉಪಮುಖ್ಯಮಂತ್ರಿ ಮಾಡಲಾಯಿತು, ಡಿಸಿಎಂ ಮಾಡಲಾಯಿತು. ಕರುಣಾನಿಧಿಯ ಮಗ ಸ್ಟಾಲಿನ್, ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಕುಟುಂಬ ರಾಜಕಾರಣ ಡಿಎಂಕೆ ಅನ್ನೋ ಆರೋಪಕ್ಕೂ ಕೂಡ ತುತ್ತಾಯಿತು. ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದ ಹಾಗೆ ಬಾಯಿ ಚಪ್ಪಲಿಕ್ಕೆ ರಾಜಕೀಯ ಪ್ರೇರಿತವಾದ ಸ್ಟೇಟ್ಮೆಂಟ್ಗಳನ್ನು ರಾಜಕಾರಣಿಗಳು ಕೊಡೋದು ಸಹಜ. ಅದು ಅವರ ಮೂಲಭೂತ ಧರ್ಮ ಅನ್ನೋ ತರಹ ಭಾರತದಲ್ಲಿ ಬೇರೆ ಬೇರೆ ಪಕ್ಷಗಳು ಅದೇ ತರಹ ಅವರ ನಡವಳಿಕೆಯಲ್ಲಿಯೂ ಕೂಡ ಗೊತ್ತಾಗ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಇದಕ್ಕೇನು ಹೊರತಾಗಿರಲಿಲ್ಲ. ಅವರು ಕೂಡ ಕೊಡುವ ಹೇಳಿಕೆಗಳು ಅತಿ ಸೂಕ್ಷ್ಮ ಅಂತ ಕರೆಸಿಕೊಳ್ತಾ ಇತ್ತು. ಧರ್ಮದ ಬಗ್ಗೆ ಮಾತನಾಡೋದು. ಉದಯನಿಧಿ ಸ್ಟಾಲಿನ್ ಮೂಲತಃ ಕ್ರೈಸ್ತ ಧರ್ಮದವರಾಗಿದ್ದು ಮತ್ತೊಂದು ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಅನ್ನೋ ಕನಿಷ್ಠ ಪರಿಜ್ಞಾನ ಮರೆತಿದ್ರು. ಒಂದೊಮ್ಮೆ ಸನಾತನ ಧರ್ಮ ಒಂದು ವಿಪರೀತವಾದ ವೈರಸ್ ಅನ್ನೋ ತರಹದ ಮಾತುಗಳನ್ನು ಸಂಬೋಧನೆ ಮಾಡಿದರು. ಅದೊಂದು ಸಾಂಕ್ರಾಮಿಕ ರೋಗ. ಆ ಸನಾತನ ಧರ್ಮ ಮನುಸ್ಮೃತಿಯನ್ನು ಅಪ್ಪಿ ಹಿಡಿಯುವಂತಹ ಧರ್ಮ, ಯಾರಿಗೂ ಸಮಾನತೆಯನ್ನು ಕೊಡೋದಕ್ಕೆ ಇಷ್ಟಪಡದ ಧರ್ಮ ಅಂತ ಇದು ಸಾಕಷ್ಟು ವಿಮರ್ಶೆಗೂ ಕೂಡ ಗುರಿಯಾಗಿತ್ತು ಆ ಒಂದು ಹೇಳಿಕೆ. ಈ ಎಲ್ಲ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅದು ಕೋರ್ಟ್ ಅಂಗಳಕ್ಕೆ ಹೋಗಿತ್ತು. ಇವತ್ತು ಮದ್ರಾಸ್ ಕೋರ್ಟ್ ಹೇಳುತ್ತೆ, ನೀವು ಒಂದು ಧರ್ಮದ ಬಗ್ಗೆ ದ್ವೇಷ ಇಟ್ಟುಕೊಂಡು ಮಾತನಾಡುವ ತರಹ ಮಾತನಾಡಿದ್ದೀರಿ. ಹಾಗಾಗಿ ಇದು ದ್ವೇಷ ಭಾಷಣಕ್ಕೆ ಸಮವಾದ ಹೇಳಿಕೆಗಳು, ಅಂದರೆ ಈಕ್ವಲ್ ಟು ಹೇಟ್ ಸ್ಪೀಚ್. ದ್ವೇಷ ಭಾಷಣ ಅಂತ ಏನೋ ಒಂದು ಕಾಯ್ದೆ ಇದೆಯೋ ಅದು ತಮಿಳುನಾಡಿನಲ್ಲಿ ಈ ಹಿಂದಿನಿಂದಲೂ ಕೂಡ ಜಾರಿಯಲ್ಲಿತ್ತು. ಸೊ ಹೇಟ್ ಸ್ಪೀಚ್ಗೆ ಸಮವಾದಂತಹ ವಾಕ್ಯಗಳು ನೀವು ಕೊಟ್ಟಿರೋದು. ಹಾಗಾಗಿ ಈ ತರಹದ ಮಾತುಗಳನ್ನು ಆಡಬೇಡಿ. ನಿಮ್ಮ ಮಾತುಗಳಲ್ಲಿ ಭರವಸೆ ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ನಂಬಿಕೆಗಳನ್ನು ಮಾತ್ರ ಪಸರಿಸಬೇಕು ಅಂತೇಳಿ ಮದ್ರಾಸ್ ಕೋರ್ಟ್ ಉದಯನಿಧಿಗೆ ಕ್ಲಾಸ್ ತೆಗೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.